ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಹೆಲ್ದಿ ಆಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ಬಟರ್ ಫ್ರೂಟ್ ಅಂದರೆ ಅವಕಾಡೋನ ಉಪಯೋಗಿಸ್ಕೊಂಡು. ಬಟರ್ ಫ್ರೂಟಲ್ಲಿ ಕೇವಲ ಮಿಲ್ಕ್ ಶೇಕ್ ಮತ್ತು ಜ್ಯೂಸ್ ಅಷ್ಟೇ ಅಲ್ಲ, ಇದರಿಂದ ಒಂದು ಹೆಲ್ದಿ ಆಗಿರುವಂಥ ಸ್ನ್ಯಾಕ್ಸ್ ಕೂಡ ಮಾಡ್ಕೊಳ್ಬೋದು. ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಡಯಟ್ ಮಾಡೋರ್ಗೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಹೆಲ್ದಿ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಡಯಟ್ ಮಾಡೋರು ಕೂಡ ಆರಾಮವಾಗಿ ತಿನ್ಬೋದು. ಬನ್ನಿ, ಹೆಲ್ದಿ ಆಗಿರುವಂಥ ಅವಕಾಡೋ ಟೋಸ್ಟ್ನ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ತುಂಬ ಸಿಂಪಲ್ ಅಂದರೆ ತುಂಬಾ ಸಿಂಪಲ್. ಇದನ್ನು ಮಾಡೋದಕ್ಕೆ ಕೇವಲ 15 ನಿಮಿಷ ಸಮಯ ಇದ್ದರೆ ಸಾಕು. ನೋಡಿ, ನಾನು ಒಂದು ದೊಡ್ಡ ಅವಕಾಡೋ ಅಂದರೆ ಬಟರ್ ಫ್ರೂಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಂದಾಜು ಅರ್ಧ kg ಅಷ್ಟಿದೆ. ಇದನ್ನು ಪೂರ್ತಿಯಾಗಿ ಥರ ಕಟ್ ಮಾಡ್ಕೊಳ್ಬೇಕು. ಮಧ್ಯ ಬೀಜ ಇರುತ್ತಲ್ಲ, ಅದನ್ನು ತೆಗೆದುಬಿಡಬೇಕು. ಅದಾದ ನಂತರ ಒಳಗಡೆ ಇರುವಂಥ ಸಾಫ್ಟ್ ಆಗಿರೋ ಹಣ್ಣು ಜಾಸ್ತಿ ಟೇಸ್ಟ್ ಇರಲ್ಲ, ಆದರೆ ತುಂಬ ಒಳ್ಳೆಯದು. ಹಾಗೆ ಇದನ್ನು ಮಿಲ್ಕ್ ಶೇಕ್ ಜ್ಯೂಸ್ ಮಾಡೋದ್ರಂತೂ ಸೂಪರ್ ಆಗಿರುತ್ತೆ. ಅದ್ರ ಜೊತೆಗೆ ಇವತ್ತಿನ ಈ ಟೋಸ್ಟ್ನ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಬಟರ್ ಫ್ರೂಟ್ನ ಎಲ್ಲ ಪಲ್ಪ್ನ ಈ ರೀತಿಯಾಗಿ ತೆಗೆದಿಟ್ಕೊಳ್ಬೇಕು. ಪೂರ್ತಿ ಪಲ್ಪ್ನ ಒಂದು ಬೌಲ್ಗೆ ಈ ಥರ ಹಾಕೊಂಡ್ಬಿಡಿ. ತುಂಬಾ ಸಾಫ್ಟ್ ಆಗಿರುತ್ತೆ, ಬೇಗ ಈಸಿಯಾಗಿನೇ ತಕ್ಕೊಳ್ಬೋದು. ನಾನು ತೋರಿಸ್ತಾ ಇರೋ ಬಟರ್ ಫ್ರೂಟ್ನ ಒಂದು ಬಟರ್ ಫ್ರೂಟ್ನಲ್ಲಿ ನೀವು ಮನೆಯಲ್ಲಿರೋ 5-6 ಜನಕ್ಕೆ ಹೊಟ್ಟೆ ತುಂಬುವಷ್ಟು ಟೋಸ್ಟ್ನ ಮಾಡ್ಕೊಳ್ಬೋದು. ಅದೇ ಇದನ್ನು ನೀವು ರೆಸ್ಟೋರೆಂಟಲ್ಲಿ ಅಥವಾ ಕೆಫೆಗಳಲ್ಲಿ ಹೋಗಿ ತಿಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಬೋದು. ನೋಡಿ, ಪೂರ್ತಿ ಹಣ್ಣಿನ ಪಲ್ಪನ್ನು ತೆಗೆದುಬಿಟ್ಟು ಈ ಥರ ಚೆನ್ನಾಗಿ ಸ್ಪೂನಿಂದನೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಪೂರ್ತಿಯಾಗಿ ಬಟರ್ ಫ್ರೂಟ್ ಎಲ್ಲ ಮ್ಯಾಶ್ ಆದ ನಂತರ ಇದರಲ್ಲಿ ಸಣ್ಣದಾಗಿ ಕತ್ತರಿಸಿರುವಂಥ 2 ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕತ್ತರಿಸ್ಕೊಳ್ಳಿ. ಹಾಗೆಯೇ ಹಸಿ ಈರುಳ್ಳಿನೇ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಟೊಮ್ಯಾಟೊ ಕೂಡ ಸಣ್ಣದಾಗಿ ಕತ್ತರಿಸಿ ಹಾಕೊಳ್ತಿದ್ದೀನಿ. 2 ಟೊಮ್ಯಾಟೊ ಮೀಡಿಯಂ ಸೈಜು ತೊಗೊಂಡಿದ್ದೆ. ಒಂದು 5-6 ಹಸಿಮೆಣಸಿಕಾಯಿನ ಸಣ್ಣದಾಗಿ ಕತ್ತರಿಸಿ ಹಾಕೊಳ್ಳಿ. ಸ್ಪೈಸಿ ಆಗಿದ್ರೆ ಸಖತ್ತಾಗಿರುತ್ತೆ. ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕತ್ತರಿಸಿ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಇದು ಎಕ್ಸ್ಟ್ರಾ ಆಪ್ಷನಲ್, ನೀವು ಬೇಕಿದ್ರೆ ಹಾಕೊಳ್ಳಿ. ಒಂದು ಅರ್ಧ ಕಪ್ನಷ್ಟು ಸ್ವೀಟ್ ಕಾರ್ನ್ನ ಬೇಯಿಸ್ಬಿಟ್ಟು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕ ಹಾಗೆ 1 ಚಮಚದಷ್ಟು ಉಪ್ಪು, ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪುಡಿಯನ್ನು ಹಾಕೊಂಡಿದ್ದೀನಿ. ಚಾಟ್ ಮಸಾಲ ಪುಡಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಕರಿ ಎಳ್ಳನ್ನು ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ, ಕೊನೆಯಲ್ಲಿ ಮೇಲೆ ಉದುರಿಸ್ಕೊಳ್ಳೋದಕ್ಕೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು ಪದಾರ್ಥವನ್ನು ಹಾಕೋದು ಮರ್ತಿದ್ದೆ, ಅದು ಯಾವುದಂದ್ರೆ ನಿಂಬೆ ರಸ. ನಿಂಬೆ ರಸ ಅಂತೂ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದನ್ನು ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ನಿಂಬೆ ರಸ ಬೇಕೇ ಬೇಕು. ಹಾಗಾಗಿ ನಾನು ಅರ್ಧದಷ್ಟು ನಿಂಬೆ ರಸವನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆ ಟ್ಯಾಂಗಿ ಟೇಸ್ಟ್ ಕೊಡುತ್ತೆ. ನಿಂಬೆ ರಸ ಹಾಕಿದ ನಂತರ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅವಕಾಡೋ ಟೋಸ್ಟ್ನ ಮೇಲ್ಗಡೆ ಹಾಕೊಳ್ಳುವಂಥ ಸ್ಟಫಿಂಗ್ನ ಫಿಲ್ಲಿಂಗ್ ಕಂಪ್ಲೀಟ್ ಆಗಿದೆ. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಒಂದು ತವಾ ಮೇಲೆ ಬಟರ್ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಿದ್ದೀನಿ. ಇದ್ರ ಮೇಲೆ ನಾನು ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ತೀನಿ. ನೀವು ಒಟ್ಟಿಗೆ ಎಷ್ಟು ಪೀಸಸ್ ಆಗುತ್ತೋ ಅಷ್ಟು ಪೀಸಸ್ ನೀವು ಟೋಸ್ಟ್ ಮಾಡ್ಕೊಳ್ಳಿ, ನಾನು ತೋರಿಸಿರೋ ರೀತಿಯಲ್ಲೇ. ಈ ಟೋಸ್ಟ್ನ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಯಾವುದೇ ರೀತಿ ಸ್ಯಾಂಡ್ವಿಚ್ ಮೇಕರ್ ಅಥವಾ ಮೈಕ್ರೋ ಓವನ್ ಅದು ಯಾವುದೂ ಬೇಡ. ನಾರ್ಮಲ್ ಆಗಿ ನೀವು ಚಪಾತಿ ಮಾಡ್ಕೊಳ್ಳೋ ತವದ ಮೇಲೆ ಬಟರ್ ಹಾಕ್ಬಿಟ್ಟು ಈ ಥರ ಟೋಸ್ಟ್ ಮಾಡ್ಕೊಳ್ಬೋದು. ಇದು ಗರಿಗರಿಯಾಗಿ ಆದ ನಂತರ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ನಾನು ಆಗಲೇ ಮಾಡಿಟ್ಕೊಂಡಿರೋಂಥ ಬಟರ್ ಫ್ರೂಟ್ನ ಮಿಕ್ಸ್ಚರ್ನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಜಾಸ್ತಿ ಬೇಕೋ ಅಷ್ಟು ಹಾಕೊಳ್ಳಿ. ಚಿಕ್ಕ ಮಕ್ಕಳಿಗೆ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಚಿಕ್ಕ ಮಕ್ಕಳಿಗೆ ಮಾಡ್ತಿದ್ರೆ ಹಸಿಮೆಣಸಿಕಾಯಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಈಗ ಮೇಲೆ ಈ ರೀತಿಯಾಗಿ ಈ ಸ್ಟಫಿಂಗ್ನ ಹಾಕೊಂಡ ನಂತರ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಕರಿ ಎಳ್ಳು, ಅದನ್ನು ನಾನೀಗ ಉದುರಿಸ್ಕೊಳ್ತಾ ಇದ್ದೀನಿ. ಅದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆ ಕ್ರಿಸ್ಪಿ ಆಗಿರೋ ಎಳ್ಳು ತಿನ್ನುವಾಗ ಒಳ್ಳೆ ರುಚಿ ಕೂಡ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ಹೆಲ್ದಿ ಕೂಡ. ಈ ಬಟರ್ ಫ್ರೂಟ್ ತುಂಬಾ ಹೆಲ್ದಿ ಫ್ಯಾಟ್ ಅಂತಾರೆ ಕೂಡ. ಹಾಗಾಗಿ ನೀವು ಡಯಟ್ ಮಾಡೋರು ಕೂಡ ಆರಾಮವಾಗಿ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ಆರೋಗ್ಯಕರವಾದಂತಹ ಸ್ನ್ಯಾಕ್ಸ್ನ ಸಾಯಂಕಾಲ ಮಕ್ಕಳು ಏನಾದರೂ ತಿನ್ನೋದಕ್ಕೆ ಕೇಳುವಾಗ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು ಮಾಡಿಕೊಡ್ಬೋದು. ಕೇವಲ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಕೂಡ ನಾನಿವತ್ತು ತೋರಿಸಿರುವಂಥ ಹೆಲ್ದಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.